ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಸಮ್ಮರ್ ಸೀಸನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಎಷ್ಟೆಲ್ಲ ನೀರು ಕುಡಿದ್ರೂ ದಾಹ ಡಿಹೈಡ್ರೇಷನ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನಿವತ್ತು ಒಂದು ಸಮ್ಮರ್ ಡ್ರಿಂಕ್ ರೆಡಿ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಮೊಹಬ್ಬತೆ ಶರ್ಬತ್ ರೂಹ್ ಅಫ್ಜಾ, ಇಲ್ಲ ಸಮ್ಮರ್ ರಿಫ್ರೆಶಿಂಗ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಒಂದು ರಿಫ್ರೆಶಿಂಗ್ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ತುಂಬಾ ವಿಟಮಿನ್ಸು, ಮಿನರಲ್ಸು, ಒಮೆಗಾ 3 ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾನಿಲ್ಲಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂದರೆ, ರೂಹ್ ಅಫ್ಜಾ ತೊಗೊಂಡಿದ್ದೀನಿ, ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಸಬ್ಜಾ ಸೀಡ್ಸ್, ಕಾಮಕಸ್ತೂರಿ ಬೀಜ ಅಂತ ಕನ್ನಡದಲ್ಲಿ ತಗೊಂತಾರೆ, ಗೋಂದು ಇಲ್ಲ ಅಂಟು ಅಂತ ಕರೀತಾರೆ. ಇದನ್ನು ನಾನು ಸಪ್ರೇಟಾಗಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೀನಿ. ಈ ಒಂದು ಕಾಮಕಸ್ತೂರಿ ಬೀಜ ಅದರಲ್ಲಿ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ಇದು ಏನಾದರೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ, ತೂಕ ನಷ್ಟದಲ್ಲಿ ಉಪಯುಕ್ತ, ಒತ್ತಡ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು, ಮತ್ತು ನಿಮಗೆ ಏನಾದರೂ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ, ಕೂದಲಿಗೆ ಪ್ರಯೋಜನಕಾರಿ, ಮಲಬದ್ಧತೆ, ಹಿಮೋಗ್ಲೋಬಿನ್ ಕೊರತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ತುಂಬ ಒಳ್ಳೆಯದು. ಸಮ್ಮರ್ ಸೀಸನ್ಗಂತೂ ಮಾಡ್ದಂಗಿರುತ್ತೆ. ಮತ್ತು ಗೋಂದು ಅಷ್ಟೇ ದೇಹಕ್ಕೆ ತುಂಬ ತಂಪು ಫ್ರೆಂಡ್ಸ್. ಸೊಂಟ ನೋವು, ಕೈಕಾಲು ನೋವು ಎಲ್ಲ ಉತ್ತಮವಾದ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಬೆನ್ನು ಮೂಳೆ ಆರೋಗ್ಯಕ್ಕೆ ಸೂಕ್ತ. ಅಂಟಿನ ಉಂಡೆ ಜಾಸ್ತಿ ಕಡೆ ನೋಡಿರ್ಬೋದು, ಬಾಳೆಹಣ್ಣಿಗೆ ಕೊಡ್ತಾರೆ, ಯಾಕಂದರೆ ಆ ಥರ ಒಂದು ಪವರ್ ಇದೆ. ಒಮೆಗಾ 3 ತುಂಬ ರಿಚ್ ಆಗಿದೆ, ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ತುಂಬಾ ಜಾಸ್ತಿ ಇದೆ. ಸೊ ಈ ಥರ ಒಂದು ಡ್ರಿಂಕ್ನ ನಾವು ಹೆಲ್ತ್ಗೆ ತೊಗೊಳ್ಳೋದ್ರಿಂದ ಎಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಇರುತ್ತೆ ಅಲ್ವಾ. ಸೊ ನಾನು ಸಿಂಪಲ್ಲಾಗಿ ನೋಡಿ ರೂಹ್ ಅಫ್ಜಾ ಹಾಕ್ತಾಯಿದ್ದೀನಿ, ಹಾಲು ಹಾಕ್ತಾಯಿದ್ದೀನಿ. ನಾನು ಹಾಲನ್ನ ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಕ್ಕಾಗೋದಕ್ಕೆ. ನಾನು ಸಕ್ಕರೆ ಅಷ್ಟೊಂದು ಏನು ಯೂಸ್ ಮಾಡಲ್ಲ, ಯಾಕಂದರೆ ರೂಹ್ ಅಫ್ಜಾದಲ್ಲಿ ತುಂಬ ಸಕ್ಕರೆ ಇರುತ್ತೆ, ಸಕ್ಕರೆ ಅಂಶ ಜಾಸ್ತಿನೇ ಇರುತ್ತೆ. ಶುಗರ್ ಇರೋರಾದರೆ ಸ್ವಲ್ಪ ನೋಡಿ ಯೂಸ್ ಮಾಡ್ಕೊಳ್ಳಿ ರೂಹ್ ಅಫ್ಜಾ. ಸ್ಪೆಷಲಿ ಶುಗರ್ ಇರೋರು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ತುಂಬ ಶುಗರ್ ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ. ಸೊ ನಾನು ಇಲ್ಲಿ ಅಂಟು ಮತ್ತು ಸಬ್ಜಾ ಸೀಡ್ಸು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನಿಲ್ಲಿ ಅಡಿಷ್ನಲಿ ಸಕ್ಕರೆ ಯೂಸ್ ಮಾಡ್ತಿಲ್ಲ. ತುಂಬ ಜನ ಸಕ್ಕರೆ ಯೂಸ್ ಮಾಡ್ತಾರೆ, ಬಟ್ ನಾನು ಸಕ್ಕರೆ ಯೂಸ್ ಮಾಡ್ತಿಲ್ಲ. ನಾನು ಹೆಲ್ತ್ ವೈಸ್ ಹೋಗ್ತಾ ಇದ್ದೀನಿ. ಸೊ ನೋಡಿ, ನಮ್ಮ ಹಾಲು ನಮಗೆ ಕ್ಯಾಲ್ಶಿಯಂ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಲಲ್ಲಿ ಕ್ಯಾಲ್ಶಿಯಂ ಇದೆ, ಸಬ್ಜಾ ಸೀಡ್ಸಲ್ಲಿ ಅದರದ್ದೇ ಆಗಿರುವಂತಹ ಪ್ರಾಮುಖ್ಯತೆ ಇದೆ, ಗೋಂದಲ್ಲೂ ಅದೇ ಅಷ್ಟೇ ಅದರದ್ದೇ ಆಗಿರುವಂತಹ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾನು ಹೆಲ್ತ್ ವೈಸ್ ಡ್ರಿಂಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಾನು ಅಡಿಷ್ನಲ್ ಆಗಿ ಕಲರ್ಸು, ಅಡಿಷ್ನಲ್ ಆಗಿ ಟೇಸ್ಟ್ ವೈಸ್ ನಾನು ಹೋಗಲ್ಲ. ಟೇಸ್ಟು ಸ್ವಲ್ಪ ಹಂಗಿಂಗಿದ್ರು ಓಕೆ, ಬಟ್ ನಮಗೆ ಆರೋಗ್ಯ ಮುಖ್ಯ ಅಲ್ವಾ, ಆರೋಗ್ಯವೇ ಭಾಗ್ಯ. ಸೊ ಆರೋಗ್ಯವಾಗಿರುವಂತಹ ಮೊಹಬ್ಬತೆ ಶರ್ಬತೆ ರೂಹ್ ಅಫ್ಜಾ ರೆಡಿ ಆಯಿತು. ನೀವು ನೋಡ್ಬೋದು, ಜಾಸ್ತಿ ರೂಹ್ ಅಫ್ಜಾನೂ ಹಾಕೋಕೆ ಹೋಗಿಲ್ಲ, ಯಾಕಂದರೆ ಓವರ್ ಕಲರು ತುಂಬ ಒಳ್ಳೆಯದು ಅಲ್ಲ. ನ್ಯಾಚುರಲ್ ಆಗಿ ಸ್ವಲ್ಪ ಟೇಸ್ಟಿಯಾಗಿ ಹೆಲ್ತಿಯಾಗಿ ನಮ್ಮ ಒಂದು ರೂಹ್ ಅಫ್ಜಾ ಹೆಲ್ತಿ ರಿಫ್ರೆಶಿಂಗ್ ಡ್ರಿಂಕ್, ಸಮ್ಮರ್ ಡ್ರಿಂಕ್ ರೆಡಿ ಆಯಿತು ಫ್ರೆಂಡ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.